ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಒತ್ತು ಶಾವಿಗೆನ ಈಸಿಯಾಗಿ ಮನೇಲಿ ಹೇಗೆ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಈ ಶಾವಿಗೆ ಚಿಕನ್ ಸಾಂಬಾರ್, ಮಟನ್ ಸಾಂಬಾರ್, ಚಟ್ನಿ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಸೊಸೈಟಿ ಅಕ್ಕಿನ ಒಂದಿನ ನೆನೆಸ್ಕೊಂಡು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅನ್ನ ಸೇರಿಸ್ಕೊಂಡು ಕ್ಲೀನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಫುಲ್ಲು ನೀಟಾಗಿ ನೈಸ್ ಆಗಬೇಕು. ನೆಕ್ಸ್ಟ್ ಇಲ್ಲಿ ಒಂದು ಬಾಣಲಿ ತಗೊಳ್ಬೇಕು. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಎಲ್ಲ ಕಾದಿದ ಮೇಲೆ ನಾವಿಲ್ಲಿ ನೈಸಾಗಿ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನ ಹುಯ್ಕೊಳ್ಬೇಕು. ಹುಯ್ಕೊಂಡು ಚೆನ್ನಾಗಿ ಗಂಟು ಬಿಡ್ದಂಗೆ ಕ್ಲೀನಾಗಿ ಮುದ್ದೆ ಥರ ಮಾಡ್ಕೊಳ್ಬೇಕು. ಒಂದೊಂದು ಕಡೆ ಒಂದೊಂದು ರೀತಿ ಶಾವಿಗೆನ ಮಾಡ್ತಾರೆ. ಒಬ್ಬೊಬ್ರು ಮಿಲ್ಲಲ್ಲಿ ಫಸ್ಟು ಅಕ್ಕಿನ ಪುಡಿ ಮಾಡಿಸ್ಕೊಂಡು ಆಮೇಲೆ ಮುದ್ದೆ ಮಾಡಿಕೊಂಡು ಶಾವಿಗೆ ಮಾಡ್ತಾರೆ. ಅದೇ ನಮ್ಮ ಸೈಡ್ ಇದೇ ಥರ ಮಾಡೋದು. ಫಸ್ಟು ಅಕ್ಕಿನ ನೆನೆಸ್ಕೊಂಡೇ ಈ ಥರ ಮಾಡೋದು. ಇದು ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಮಾಡ್ಬೋದು. ಇಲ್ಲಾಂದರೆ ಅಕ್ಕಿನ ಇನ್ನೊಂದ್ಸಲಿ ಹೋಗ್ಬಿಟ್ಟು ಮಿಲ್ಲಲ್ಲೆಲ್ಲ ಪುಡಿ ಮಾಡಿಸ್ಕೊಂಡ್ಬಿಟ್ಟು ಮಾಡ್ಕೊಬೇಕು. ಬಾಣಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈ ಬಿಡ್ದಂಗೆ ಆಡಿಸ್ಕೊಳ್ತಾನೆ ಇರಬೇಕು, ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ. ಕ್ಲೀನಾಗಿ ಆಡಿಸ್ಕೊಳ್ತಾನೇ ಇರಬೇಕು. ಈ ಥರ ಶಾವಿಗೆ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ, ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಕೈ ಬಿಡ್ದಂಗೆ ಆಡಿಸ್ಕೊಳ್ತಾ ಇರಬೇಕು. ನೋಡಿ, ಇದು ಚೆನ್ನಾಗಿ ಈ ಥರ ಮುದ್ದೆ ಕಟ್ಟೋ ರೀತಿಯಲ್ಲಿ ಬರಬೇಕು. ಈಗ ಚೆನ್ನಾಗಿ ಅದನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಕ್ಲೀನಾಗಿ ನುಣ್ಣಗೆ ಮಿಕ್ಸ್ ಕೈಯಲ್ಲೇ ಒಂದು ಸ್ವಲ್ಪ ನಾದ್ಕೊಳ್ಬೇಕು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಮತ್ತೆ ಕಮೆಂಟ್ ಹಾಕಿ, ವಿಡಿಯೋಸ್ ಹೇಗಿದ್ರು ಕಮೆಂಟ್ ಹಾಕಿ. ನನ್ನ ನೆಕ್ಸ್ಟ್ ವಿಡಿಯೋ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಪ್ಲೀಸ್ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಕ್ಲೀನಾಗಿ ಹಿಟ್ಟನ್ನ ನಾದ್ಕೊಂಡಾದ್ಮೇಲೆ ಅದನ್ನ ಚೆನ್ನಾಗಿ ಒಂದೊಂದು ಚಿಕ್ಕ ಚಿಕ್ಕದಾಗಿ ಒಂಥರ ಮುದ್ದೆ ಥರ ಮಾಡ್ಕೊಬೇಕು. ನೋಡಿ, ಈ ಥರ ಮುದ್ದೆ ಥರ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಈ ಥರ ಒಂದು ಶೇಪಲ್ಲಿ ಮಾಡ್ಕೊಳ್ಬೇಕು. ಈ ಥರ ಎಲ್ಲ ಮಾಡಿಕೊಂಡು ಮತ್ತೆ ಇಡ್ಲಿ ಪಾತ್ರೆಯಲ್ಲಿ ಮತ್ತೆ ಬೇಯಕ್ಕೆ ಇಡಬೇಕು. ನಾವು ಕೈಯಲ್ಲಿ ಬಾಣಲೆಯಲ್ಲಿ ಹಾಕ್ಕೊಂಡು ಇದು ಮಾಡುವಾಗ ಅಷ್ಟೊಂದು ಬೆಂದಿರಲ್ಲ ಅಕ್ಕಿ. ಅದಕ್ಕೋಸ್ಕರ ಈ ಥರ ಇಡ್ಲಿ ಪಾತ್ರೆಯಲ್ಲಿ ಇನ್ನೊಂದ್ಸಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಆದಮೇಲೆ ಒಂದು 10 ನಿಮಿಷ ಬೇಯಕ್ಕೆ ಇಟ್ಕೊಳ್ಬೇಕು ಚೆನ್ನಾಗಿ. ಇಡ್ಲಿ ಪಾತ್ರೆಯಲ್ಲಿ ನೋಡಿ, ಇವಾಗ ಅಕ್ಕಿ ಹಿಟ್ಟು 10 ನಿಮಿಷ ಬೆಂದಾಗಿದೆ. ಇದನ್ನ ಇವಾಗ ಬಿಸಿ ಬಿಸಿ ಇದ್ದಾಗಲೇ ಶಾವಿಗೆ ಹೊತ್ತೋ ಮಿಷಿನ್ ಇರುತ್ತಲ್ಲ ಅದರಲ್ಲಿ ಈ ಥರ ಒತ್ಕೊಳ್ಬೇಕು. ಆಗಿನ ಕಾಲದಲ್ಲಿ ಶಾವಿಗೆ ಮಿಷಿನ್ನು ಬೋರ್ವೆಲ್ ಹೊತ್ತುತ್ತೀವಲ್ಲ ಆ ಥರ ಇತ್ತು ಮರದ್ದು. ಈಗೆಲ್ಲ ಈ ಥರ ಮಿಷಿನ್ಗಳಿದ್ದಾವೆ. ಈಗಂತೂ ಇನ್ನೂ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಆನ್ಲೈನಲ್ಲಿ ಎಲ್ಲ ಸಿಗುತ್ತೆ. ಅದರಲ್ಲಿ ಸ್ವಲ್ಪ ಜನಕ್ಕೆ ಬೇಕಾದರೆ ಬೇಗ ಬೇಗ ಮಾಡ್ಕೊಬೋದು. ಇದ್ರಲ್ಲಿ ತುಂಬ ಜನ ಇದ್ದಾಗ ಈ ಥರ ಮಿಷಿನ್ನಲ್ಲಿ ಮಾಡ್ಕೊಳ್ಬೇಕು. ನೋಡಿ ಯಾವ ರೀತಿ ಶಾವಿಗೆ ಬಂದಿದೆ ಅಂತ. ಬಿಡಿ ಬಿಡಿಯಾಗಿ ಸೂಪರಾಗಿ ಸ್ಮೂತಾಗಿ ಬಂದಿದೆ. ಇದು ಯಾವ ಗ್ರೇವಿ ಆಗಲಿ, ಚಿಕನ್ ಚಾಪ್ಸ್ ಆಗಲಿ, ಚಿಕನ್ ಸಾಂಬಾರಾಗಲಿ, ಮಟನ್ ಗ್ರೇವಿ, ಮಟನ್ ಸಾಂಬಾರಾಗಲಿ ಎಲ್ಲದಕ್ಕೂ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಮತ್ತು ವೆಜ್ ತಿನ್ನೋರು ಯಾವುದಕ್ಕಾದ್ರೂ ಸಾಂಬಾರು ಇಲ್ಲ ತರಕಾರಿ ಗ್ರೇವಿ ಆ ಥರದಕ್ಕೂ ಚೆನ್ನಾಗಿರುತ್ತೆ. ಮತ್ತು ಇದು ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲಿ ಕಾಯಿ ಹಾಲಿಗೆ ಮಾಡ್ಕೊಂಡು ತಿಂತೀವಿ, ಅದನ್ನು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. Coba, nah, tidak. Kamu coba dah. Ketika, coba dah.